ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್. ನಮಸ್ತೆ ಹಲೋ. ಸರ್, ಹೇಳಿ ಸರ್ ತಮ್ಮ ಹಲೋ. ಹೆಸರು. ಹಲೋ, ಹಲೋ ಮೇಡಮ್. ಹಲೋ. ಕೇಳಿಸ್ತಿದ್ಯಾ? ನಮ್ಮ ಹೆಸರು ಶಿವರಾಜ್ ಅಂತ ಮೇಡಮ್. ಹಾಂ. ಓಕೆ, ಹಲೋ. ಹೆಸರೇನು? ನಮ್ಮ ಹೆಸರು ಶಿವರಾಜ್ ಅಂತ ಮೇಡಮ್. ಶಿವರಾಜ್. ಹಲೋ. ಓಕೆ, ಹೌದು. ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಯಾವ ರಾಶಿ ನಕ್ಷತ್ರ? ಮಕರ ರಾಶಿ, ಶ್ರವಣ ನಕ್ಷತ್ರ ಮೇಡಮ್. ಓಕೆ, ಏನು ಪ್ರಶ್ನೆ? ನಮ್ದು ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿದೆ ಮೇಡಮ್. ಲಾಸ್ ಆಗ್ತಾ ಐತೆ. ಯಾವುದೇ ಕೆಲಸ ಕಾರ್ಯಗಳು ಕೈ ಹಾಕೊಂಡ್ರು ಎಲ್ಲ ಅಡ್ಡ ಆಗ್ತಾ ಐತೆ. ಹಂಗಾಗಿ ಗುರೂಜಿನ ಸ್ವಲ್ಪ ಕೇಳಬೇಕಾಗಿತ್ತು ಮೇಡಮ್. ಸರ್ ನಾವು ನೋಡಿ ಸರ್, ನಾವು ಗ್ಯಾರಂಟಿ ಟಿ ವಿಲಿ ಅವತ್ತಿಂದಲೂ ಸ್ಟಾರ್ಟಿಂಗ್ ಇದ್ದಲ್ಲೂ ಕೂಡ ಹೇಳ್ತಿದ್ವಿ, ಮಕರ ರಾಶಿಯವ್ರು ಮಕ್ಕಳೇ ಮಲಗ್ತಿರತ್ತೆ. 100% ನೀವು ತಮಿಳ್ನಾಡಲ್ಲಿ ನೋಡಿರ್ಬೋದು. 100% ಶ್ರೀಕಾಂತ್ ಅನ್ನೋ ಹುಡುಗ ಮಕರ ರಾಶಿ, ಅವ್ನು ಟಾಪ್ ಹೀರೋ. ಅವನು ಕೂಡ ಹೀರೋನೇ. ಅವನು ಇವಾಗ ಅರೆಸ್ಟ್ ಆಗಿದ್ದಾನೆ. ಅದು ಕೂಡ 22ನೇ ತಾರೀಕು ಅರೆಸ್ಟ್ ಆಗಿದ್ದಾನೆ. ಅದರಿಂದ ಮಕರ ರಾಶಿಗೆ ತುಂಬ ನಿಮ್ಮ ತುಂಬ ಪ್ರಾಬ್ಲಮ್ ಇದೆ ಸರ್. ನೀವು ಹೆಚ್ಚು ಕಮ್ಮಿ ಭಯಂಕರ ಜೀರೋ ಬ್ಯಾಲೆನ್ಸಿಗೆ ಬಂದುಬಿಡ್ತೀರ ಸರ್. ಬಡ್ಡಿ ಕಟ್ಟಬೇಕಾಗಿ ಬರುತ್ತದೆ. ಆಮೇಲೆ ತುಂಬ ಇಕ್ಕಟ್ಟು ಸಿಗಾಕೈತೀರ. ಅದರಲ್ಲೂ ಕೂಡ ನೀವು ಏನಾದ್ರು ಫ್ರೆಂಡ್ಶಿಪ್ಸು ಟೈಮ್ ಪಾಸ್ ಮಾಡೋದು, ಫ್ರೆಂಡ್ಶಿಪ್ ಸಪೋರ್ಟ್ ಮಾಡಿ ಇನ್ನೆಂತು ಬೀದಿಗೆ ಬರ್ತೀರಾ ಅಂತ ಹೇಳ್ತೆ. ಯಾಕಂದರೆ ಮಕರ ರಾಶಿ ತುಂಬ ಕೆಟ್ಟೋಗಿದೆ ಖಂಡಿತಲ್ಲೂ ಕೂಡ. ನೋಡಿ, ಮಕರ ರಾಶಿ ನಾನು ತುಂಬ ಸಾಕಷ್ಟು ಬಾರಿ ನಾನು ಹೇಳ್ತೀನಿ ನೋಡಿ. ಇವಾಗ ಸುದೀಪರ್ಗೆ ಏನೂ ಇರಲ್ಲಪ್ಪ, ನಟ್ಟು ಬೋಲ್ಟ್ ವಿಷಯ ಎತ್ಕೊಂಡು ಇವಾಗ ನೋಡಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಯಾವನಿಗೇನು ಉತ್ತರ ಕೊಡಬೇಕಾಗಿಲ್ಲ ಅಂದರು. 100% ಏನು ಹೇಳಿ ಒಂಥರ ಆ ಡೈಲಾಗಾಗಿ ಹೇಳಿದರು. ಅದೇ ಥರ ನೋಡಿ, ಯಾಕೆಂದರೆ ಬೇಡದಿರೋ ವಿಷಯನ ಕೆಣಕೋದು. ಯಾಕಂದ್ರೆ ಅವರು ಮಕರ ರಾಶಿ ಆಗಿರುತ್ತೆ. ಇದನ್ನು ನಾನು ಹೇಳ್ತಾ ಇರಲ್ಲ. ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ, ಮಕರ ರಾಶಿ ಯಾರನ್ನೂ ಕೂಡ ಬಿಡಲ್ಲ ಸರ್. ದಯವಿಟ್ಟು ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮಕರ ರಾಶಿ ಆದ್ದರಿಂದ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂಥ ಸ್ಟೋನ್ಗಳನ್ನ ನೀವು ಪರಿಹಾರವಾಗಿ ಬಳಸಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಯ್ತು. ನೋಡಿ, ಸ್ವಾಮೀಜಿಗಳು, ಸನ್ಯಾಸಿಗಳು ಅವರೆಲ್ಲರೂ ಕೂಡ ಸ್ಟೋನು, ರುದ್ರಾಕ್ಷಿ, ತುಳಸಿ ಮಾಲೆಯಲ್ಲಿ ಹಾಕಿದ್ರೆ ಅವರು ಎನರ್ಜಿಗೋಸ್ಕರ ಹಾಕಿರ್ತಾರೆ. ದುಡಿಯೋರೆಲ್ಲರೂ ಕೂಡ ದಯವಿಟ್ಟು ಬಳಸಬೇಕು. ಇದನ್ನೆಲ್ಲವೂ ಕೂಡ ಸ್ಟೋನಾಗಿ ಬಳಸಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ಳಿ. ಮಕರ ರಾಶಿಯಂತೂ ತುಂಬ ಪ್ರಾಬ್ಲಮ್, ಒಂದಲ್ಲ ಒಂದು ಸಮಸ್ಯೆ ಸಿಗಾಕೈತೀರ. ಅತಿ ಹೆಚ್ಚು ಬಿಗ್ನೆಸ್ ಮಾಡ್ಕೊಂಡು ಕೈ ಸುಡ್ಕೋಬೇಡಿ. ಮಕರ ರಾಶಿಯಂತೂ 100% ಹೊಗೆ ಅಂತ ಹೇಳ್ತೀನಿ. ಅದರಲ್ಲೂ ಕೂಡ ಜ್ಞಾನ ತಪಸ್ಸು ಮಾಡಿ ಬದುಕಿದ್ರೆ ಬದುಕೈತೀರ. ಇಲ್ವಾ ಸ್ಟ್ರೈಟಾಗಿ ನುಗ್ಗಿದ್ರೆ ರೈಲೇ ನಿಮ್ಮ ತಲೆ ಮೇಲೆ ಹತ್ತುತ್ತೆ 100%. ಓಕೆ, ಸೊ ಪರಿಹಾರ ಅಂದರೆ ಸ್ಟೋನೇ ಪರಿಹಾರ. ನೀವು ತಗೊಬಂದು ನಿಮ್ಮಲ್ಲಿ ಸ್ಟೋನ್ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಟೈಮ್ ಇಸ್ ಬ್ಯಾಡ್ ಟೈಮ್ ಅಂತ ಹೇಳ್ತೀವಿ. ಇವಾಗ ನಿಮ್ಗೆ ಶುಗರ್ ಬಂದೈತೆ, ಶುಗರ್ ಬಂತ ಅಂತ ಡಾಕ್ಟ್ರಿಂದ ಹೋದ್ರೆ ನೀನೇ ಬೇಗ ಸತ್ತೋಗೋದು. ಶುಗರ್ಗೆ ಮಾತ್ರ ಚೆಕ್ ಮಾಡಿಸ್ಕೋಬೇಕು. 3 ತಿಂಗಳಿಗೋ 6 ತಿಂಗಳಿಗೋ ನಿಮ್ಗೆ ಚೇಂಜ್ ಮಾಡ್ಕೋಬೇಕು. ಬಿ ಪಿ ಬಂದಿತ್ತಾ ಡಾಕ್ಟ್ರ್ ಹೇಳ್ತಾರೆ ಚೆಕ್ ಮಾಡಿ ಬಿ ಪಿ ಬಂದಿದೆ ಸರ್ ಆಯಿತು ಅಂದ್ರೆ ನಿಮ್ಮ ಪಾಡಿನವ್ರು ಸತ್ತೋಗೋರು ನೀವೇನೆ. ಅದನ್ನು ಹಂಗೆ ಮೆಡಿಸಿನ್ ತಗೊಂಡು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನೇ ಸ್ಟೋನೇ ದೊಡ್ಡ ಪರಿಹಾರಗಳು. ಅದನ್ನು ಕರೆಕ್ಟಾಗಿ ಸ್ಟೋನ್ನ ತಗೊಂಡು ನೀವು ಪರಿಹಾರ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅದೇ ರೀತಿಯಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಾನು ಫ್ರೀ ಕ್ಲಾಸ್ ಮಾಡ್ತೀನಿ. ಸಾಕಷ್ಟು ಪ್ರೆಡಿಕ್ಷನ್ ಕೊಡ್ತೀನಿ. ಫ್ರೀ ಕ್ಲಾಸನ್ನು ದಯವಿಟ್ಟು ಜಾಯ್ನ್ ಆಗಿ. 1000 ಜನ ಆಗ್ತೀರಾ, 1000 ಜನ ಆನ್ಲೈನಲ್ಲಿ ಒಟ್ಟಿಗೆ ಇರ್ತೀವಿ. ಅದೊಂದು ಸಾಧನೆ. 1000 ಜನ ಒಟ್ಟಿಗೆ ನೀವು ಕ್ಲಾಸ್ ಮಾಡಿದ್ರೆ ಒಂದು ಸಾಧನೆ. ಫ್ರೀ ಕ್ಲಾಸು ಅಟ್ ಆನ್ ಟೈಮ್ 1000 ಜನ ಕ್ಲಾಸ್ ಇದೆ. ಆಲ್ಮೋಸ್ಟ್ ಇಷ್ಟೊತ್ತಿಗೆ ಒಂದು 500 ಜನ ಬುಕ್ ಆಗಿದೆ. ಒಂದು 500 ಜನ ರಪ್ಪ ಅಂತ ಇನ್ನೊಂದು ವಾರದಲ್ಲಿ ಬುಕ್ ಆಗ್ತಾರೆ. ಕ್ಲಾಸ್ ಮಾಡ್ತೀವಿ, ಬೇಗ ನೋಂದಾಯಿಸ್ಕೊಳ್ಳಿ. ಓಕೆ, ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಪ್ರಗತಿ ಅಂತ ಹೇಳಿ. ಪ್ರಗತಿ. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಧಾರವಾಡಿಂದ ಮಾತಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಪ್ರಶ್ನೆ ಏನು ಅಂತ ಹೇಳ್ತೀರಾ? ನಂದು ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ. ಓಕೆ, ಏನು ಪ್ರಶ್ನೆ? ನಂದು 2nd ಇಯರ್ ಮುಗ್ದಿತ್ತು. ಮುಂದೆ ಇಂಜಿನಿಯರಿಂಗ್ ಜಾಯಿನ್ ಮಾಡ್ಬೇಕಂತ ಮಾಡಿದ್ದೆ, ಅದೇ ಕೇಳಬೇಕಿತ್ತು. ಭಾಳ ವಿಶೇಷವಾಗಿ ನೋಡಿ, ಇಂಜಿನಿಯರ್ ಮಾಡಿ 100% ನೀವು ಚೆನ್ನಾಗಿ ಹೋಗ್ತಾರೆ. ನೋಡಿ, ಕಟಕ ರಾಶಿ ತಾರಾ ಮೇಡಮ್ ಅವರು ಅದೇ ನಕ್ಷತ್ರ. ಇವತ್ತು ಬೆಳಗ್ಗೆ ಮೀನಾಕ್ಷಿ ಟೆಂಪಲ್ಗೆ ದರ್ಶನ ಮಾಡೋಕ್ಕೆ ಹೇಳಿದ್ದೆ. ಇವಾಗ ಕುಂಭಕೋಣಮಲ್ಲಿ ಇರ್ತಾರೆ ಪಾಪ. ನಾನು ಹೋಗಬೇಕಾಗಿತ್ತು, ನನಗೆ ಆಗಲಿಲ್ಲ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಜೊತೆಲಿ ಕರಿತಲೇ ಇದ್ದು ನಾನು ಪರಿಹಾರ ಹೇಳಿದೆ. ಆಮೇಲೆ ನೀವು ಚೆನ್ನಾಗಿ ಓದ್ತೀರಾ, 100% ಓದ್ತೀರಾ. ನಿಮ್ಮ ಲೈಫಲ್ಲಿ ಒಂದು ದಕ್ಷಿಣಾಮೂರ್ತಿಯನ್ನು ನೀವು ಒಂದು ಫೋಟೋವನ್ನು ನಿಮ್ಮ ಪರ್ಸಲ್ಲಿ ನಿಮ್ಮ ಸ್ಕೂಲಲ್ಲೆಲ್ಲ ಯೂಸ್ ಮಾಡ್ಕೊಳ್ಳಿ, ಭಾಳ ಒಳ್ಳೆಯದಾಗುತ್ತೆ. ಗುರು 12 ನಮ್ಮಲ್ಲಿರೋ ಭಾಳ ವಿದ್ಯೆಯನ್ನು ಕೊಡ್ತಾನೆ, ಭಾಳ ಅರ್ಥ ಮಾಡ್ಕೊಳ್ಳಿ. ನೈಟ್ ಮಲಗಬೇಕಾದ್ರೆ ನೀವು ಕಾಲು ತೊಳ್ಬಿಟ್ಟು ಮಲಗೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಶನಿ ಭಾಗ್ಯಸ್ಥಾನದಿಂದ, ಭಾಗ್ಯಾಧಿಪತಿ 12 ನೀವು ಮಲಗಬೇಕಾದ್ರೆ ಕಾಲು ತೊಳೆದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಆರಾಮಾಗಿ ದೇವ್ರ ಪೂಜೆ ಮಾಡಿ ಮಲಗೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ತುಂಬ ದೊಡ್ಡ ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಬರ್ತೀರ. ಕೈ ಕಾಲು ತೊಳೆದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಾದಮೇಲೆ ನೀವು ಪೂಜೆ ಮಾಡಿ ದೇವ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ಹಲೋ ಅಂತ ಯಾರನ್ನೂ ಮಾತಾಡ್ಸೋಕೋಬೇಡಿ. ಮಾತಾಡ್ಸೋಕ್ಕಿಂತ ಮುಂಚೆ ದೇವ್ರನ್ನ ಪ್ರಾರ್ಥನೆ ಮಾಡಿ, ಗುರುಗ್ರಹನ ಪ್ರಾರ್ಥನೆ ಮಾಡಿ, ಬುಧಗ್ರಹನ ಪ್ರಾರ್ಥನೆ ಮಾಡಿ. ನನಗೆ ಒಳ್ಳೆ ವಿದ್ಯೆ ಕೊಡು, ನನಗೆ ಒಳ್ಳೆ ಜಾಬ್ ಕೊಡು, ನನ್ನ ಲೈಫಲ್ಲಿ ನಮ್ಮ ತಂದೆ ತಾಯಿನ ಸಾಕಬೇಕು, ನನ್ನನ್ನು ನಾನು ನೋಡ್ಕೋಬೇಕು, ನಂಗೆ ತುಂಬ ವಿದ್ಯೆ ಕೊಡು ಅಂತ ಒಂದು 5 ನಿಮಿಷ ಪ್ರೇಯರ್ ಮಾಡಿಬಿಟ್ಟು ಒಂದು 5 ಸೆಕೆಂಡ್ ಪ್ರೇಯರ್ ಮಾಡಿ ನೀವು ಆಚೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಅನಿಸಿಕೆಯೇ ನಿಮಗೆ ವಿಲ್ ಪವರ್ನ ಸ್ಟ್ರಾಂಗ್ ಮಾಡಿ ಭಗವಂತ
ಒಳ್ಳೆ ವಿದ್ಯೆ ಕೊಡ್ತಾನೆ. ನೀನು ತುಂಬ ಚೆನ್ನಾಗಿ ಮುಂದೆ ಓದ್ತಿ ಅಂತ ನಂಗೆ ಅನಿಸುತ್ತೆ. ನೀನು ಇದನ್ನು ಮಾಡು, ನೀನು ಗೆದ್ದೇ ಗೆಲ್ತೀಯ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ತಮ್ಮ ಹೆಸರು? ನಿರ್ಮಲಾ ಅಂತ ಹೇಳಿ. ನಿರ್ಮಲಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹುಬ್ಳಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕು. ಹೆಸರು, ರಾಶಿ, ನಕ್ಷತ್ರ? ಹೆಸರು ಚಿನ್ಮಯ್ ಅಂತ ಹೇಳಿ. ಓಕೆ. ಮೇಷರಾಶಿ, ಮೇಷ ಲಗ್ನ, ಅಶ್ವಿನಿ ನಕ್ಷತ್ರ. ಓಕೆ, ಏನು ಪ್ರಶ್ನೆ ಮೇಡಮ್? ಇವಾಗ PUC ಸೆಕೆಂಡ್ ಇಯರ್ ಇದ್ದಾನೆ. ಮುಂದೆ ಒಂದು ಎಜುಕೇಶನ್ ಹೇಗಿದೆ, ಯಾವ ಲೈನ್ ಹೋಗ್ಬೇಕು ಅಂತ ಕೇಳಿ. ನಿಮಗೇನು ಆಸೆ ಇದೆ ಮೇಡಮ್ ಅವರೇ? ನಮ್ಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಸ್ಬೇಕನ್ನೋ ಆಸೆ ಇದೆ. ಓಕೆ, ನಿಮ್ಮ ಫ್ಯಾಮಿಲಿ ಯಾರು ಚೆನ್ನಾಗಿ ಓದಿದ್ದಾರೆ? ನಮ್ ದೊಡ್ಡ ಮಗಳು PhD ಮಾಡ್ತಾ ಇದ್ದಾಳೆ. ಓಕೆ, ಒಂದು 5-6 ಎಕರೆ ಜಮೀನು ಇದೆಯಾ, 10 ಎಕರೆ ಜಮೀನು ಇದೆಯಾ? ಹಾ, ಇದೆ ರೀ, ಒಂದು 5-6 ಎಕರೆ ಇದೆ. ಹೌದು, ಅದನ್ನು ಹೇಳ್ತಾ ಇದ್ದೆ, ಇಲ್ಲಿ ನೋಡ್ತಾ ಇದ್ದೆ, ಮೇಷರಾಶಿ ಹೇಳ್ದಲ್ಲೇ ಗೊತ್ತಾಯಿತು. ನೋಡಿ, ನಿಮ್ಮ ಮಗನಿಗೆ ಬಹಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಎಜುಕೇಷನ್ ಫ್ಯಾಮಿಲಿ ಆಗಿರೋದ್ರಿಂದ ಸಪೋರ್ಟ್ ಮಾಡ್ಬೋದು. ಆದರೆ ಶನಿ ವ್ಯಯಸ್ಥಾನದಲ್ಲಿದ್ದಾನೆ. ಶನಿನ ನೀವು ಗುರು 3ನೇ ಮೇಲಿದ್ದಾನೆ. ಒಳ್ಳೆ ಫ್ರೆಂಡ್ಶಿಪ್, ಯಾರು ಅವನ ಲೈಫಲ್ಲಿ ಬೇರೆ ಧರ್ಮದವ್ರ ಫ್ರೆಂಡ್ಸ್ ಆದರೆ ಅವ್ನು ತುಂಬ ಚೆನ್ನಾಗಿ ಓದ್ತಾನೆ. ಒಂದು 2-3 ಜನ ಫ್ರೆಂಡ್ಶಿಪ್ ಜೊತೆ ಮಾಡಿದಾಗ ಯಾರೋ ಫ್ರೆಂಡ್ಸಿಂದ ಕೆಟ್ಟೋಗ್ತಾರೆ, ಇವನು ಫ್ರೆಂಡ್ಸಿಂದಲೇ ವಿದ್ಯಾವಂತ ಆಗ್ತಾನೆ. ಫ್ರೆಂಡ್ಸ್ ಮಾತನ್ನು ಇವನು ಜಾಸ್ತಿ ಕೇಳಿದಾಗ 100% ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕಾಗೇ ನೀವು ಶನೇಶ್ವರನ ಅತಿ ಹೆಚ್ಚು ಆರಾಧನೆ ಮಾಡಿ. ಒಂದು ಸರಿ ನಿಮ್ಮ ಕೆಲ ಆದರೆ ಬಹಳ ವಿಶೇಷವಾಗಿ ನಿಮ್ಮಲ್ಲಿ ಪುಷ್ಯ ಅನುರಾಧ ಉತ್ತರಾಭಾದ ನಕ್ಷತ್ರ ಬಂದಾಗ ಬಹಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ದೇವ್ರ ಪೂಜೆಯನ್ನು ಮಾಡಿ, ಆಮೇಲೆ ಅದೇ ರೀತಿಯಲ್ಲಿ ಕಾಗೆಗೆ ಅನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಕಾಗೆಗೆ ಅನ್ನ ಹಾಕೋದಕ್ಕಿಂತ ಭಾಳ ವಿಶೇಷವಾಗಿ ಇದನ್ನು ಅನ್ನ ಮಾಡಿ ಕ್ಯಾಲೆಂಡ್ರಲ್ಲಿ ನೋಡ್ಕೊಳ್ಳಿ. ಪುಷ್ಯ ಅನುರಾಧ ಉತ್ತರಾಭಾದ ನಕ್ಷತ್ರ ಇದ್ದಾಗ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಭಾಳ ವಿಶೇಷವಾಗಿ ಶನೇಶ್ವರನ ಪ್ರಾರ್ಥನೆ ಮಾಡಿ, ಗುರುಗ್ರಹನ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯ ವಿದ್ಯಾವಂತ ಆಗ್ತಾನೆ. ಆದರೂ ಈ ನಕ್ಷತ್ರನೇ ಆಗಿರಬೇಕು, ನೀವು ಬಾಕಿ ಸಹ ದೀಪ ಹಚ್ಚೋದಿಲ್ಲ. ಶುಕ್ರವಾರ ನೀವು ಪುಷ್ಯ ಅನುರಾಧ ಉತ್ತರಾಭಾದ ನಕ್ಷತ್ರದಿಂದ ನಿಮ್ಮ ಮನೇಲಿ ತುಪ್ಪದ ದೀಪ ಆರ್ದಿರೋ ಥರ ನೋಡ್ಕೊಳ್ಳಿ. ನಿಮ್ಮ ಮಗ ಚೆನ್ನಾಗಿ ಓದ್ತಾನೆ, ನಿಮ್ಮ ಮಗಳಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿ ನಿಮ್ಮ ಮನೇಲಿ ವಾಸ ಮಾಡ್ತಾಳೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.